ನಾಗಮಂಗಲದಲ್ಲಿ ನಡೆದ ಘಟನೆ ಅತ್ಯಂತ ಅಪರಾಧ. ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮಸೀದಿ ಎದುರು ಗಣೇಶ ಬಂದಾಗ ಕಲ್ಲು ತೂರಾಟ ಮಾಡಿದ್ದ. ಮಸೀದಿಯಲ್ಲಿ ಪೆಟ್ರೋಲ್ ಬಾಂಬ್ ಕಲ್ಲು ಹೇಗೆ ಬಂತು? ಕಳೆದ ವರ್ಷ ಇದೇ ಮಸೀದಿ ಬಳಿ ಗಲಾಟೆ ಆಗಿತ್ತು. ಅಲ್ಲಿ ಹೋಗಬಾರದಂತೆ, ಆ ರೋಡಲ್ಲೇ ಹೋಗಬಾರದಂತೆ. ಏನಾದ್ರು ಪಾಕಿಸ್ತಾನ? ಚಲುವರಾಯಸ್ವಾಮಿ ಮೊದಲೇ ಸಭೆ ಮಾಡಬೇಕಾಗಿತ್ತು. ಗಣೇಶನ ಮೇಲೆ ಕಲ್ಲು ಎಸೆದಿದ್ದಾರೆ, ಹಿಂದೂಗಳು ಕ್ಷಮಿಸಲ್ಲ ಅಂತ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದ್ದಾರೆ. ಈ ಘಟನೆಗೆ ಮಂಡ್ಯ ಎಸ್ಪಿ ಚಲುವರಾಯಸ್ವಾಮಿ ಕಾರಣ ಅಂತ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಳೆದ ರಾತ್ರಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಒಂದು ದೊಡ್ಡ ಗಲಾಟೆ ಏನಂತಿದ್ರೆ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ಈ ಗಲಾಟೆಗೆ ಸಂಬಂಧಿಸಿದಂತೆ ನಮ್ಮ ಜೊತೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾದಂಥ ಪ್ರಮೋದ್ ಮುತಾಲಿಕ್ ಜಿ ಅವರು ಮಾತಾಡಲಿಕ್ಕೆ ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಿನ್ನೆ ಕಳೆದ ರಾತ್ರಿ ಮಂಡ್ಯ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಒಂದು ದೊಡ್ಡ ಗಲಾಟೆ ಆಗಿದೆ. ಗಣೇಶ ವಿಸರ್ಜನೆ ಹೋಗ್ತಾ ಸಂದರ್ಭದಲ್ಲಿ ಮಸೀದಿ ಮುಂದೆ ಏನು ಮೆರವಣಿಗೆ ಹೋಗ್ತಾ ಇತ್ತು, ಆ ಸಮಯದಲ್ಲಿ ಒಂದು ಗಲಾಟೆ ಆಗಿರುವಂಥದ್ದು. ನೋಡಿ, ಮಂಡ್ಯ ಜಿಲ್ಲೆಯ ಆ ಘಟನೆ ಏನಿದೆ ಅತ್ಯಂತ ದುರ್ಘಟನೆ. ಇದು ನಡಿಬಾರ್ದು. ಗಣೇಶನ ಹಬ್ಬದ ನಿಮಿತ್ತವಾಗಿ ಆನಂದದಲ್ಲಿ ಇವತ್ತು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಇದು ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ನಾವು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ನಮ್ಮ ಗಣೇಶನ ಪೂಜೆ ಪುನಸ್ಕಾರ ಕಾರ್ಯಕ್ರಮಗಳು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ನಾವು ಹಿಂದೂಗಳು ಗಣೇಶನ ಪ್ರಥಮ ಪೂಜೆ, ಮೊದಲನೆಯ ಪೂಜೆನೇ ಗಣೇಶನಿಗೆ ಸಲ್ಲಿಸಿ ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡುವಂಥ ಆ ಗಣೇಶನಿಗೆ ಅವಮಾನ ಮಾಡಿದೆ. ಚಪ್ಪಲಿಯನ್ನು ಎಸೆದಿದ್ದೀರಿ, ಕಲ್ಲು ಎಸೆದಿದ್ದೀರಿ. ಅದು ಮಸೀದಿ ಎದುರುಗಡೆ ಬಂದ ತಕ್ಷಣವೇ ಆದಂಥ ಘಟನೆ. ಅಂದರೆ ಮಸೀದಿ ಇದು ಒಂದು ಪ್ರಾರ್ಥನಾ ಸ್ಥಳ ಅಂತ ನೀವು ಹೇಳ್ತೀರಿ, ಪವಿತ್ರ ಅಂತ ಹೇಳ್ತೀರಿ. ಅಲ್ಲಿ ಕಲ್ಲು, ಅಲ್ಲಿ ಬಾಟಲ್ಗಳು, ಅಲ್ಲಿ ಚಾಕು ಚೂರಿ ತಲವಾರುಗಳು, ಅಲ್ಲಿ ಪೆಟ್ರೋಲ್ ಬಾಟಲ್ಗಳು, ಬಾಂಬ್ಗಳು ಹೇಗೆ ಬಂತಲ್ಲಿ? ಪೂರ್ವಯೋಜಿತ, ಇದು ಪ್ರೀ ಪ್ಲ್ಯಾನ್ಡ್ ಮಾಡಿದಂಥ ಈ ಘಟನೆ ಇದು. ಅಲ್ಲಿಯ ಉಸ್ತುವಾರಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಮತ್ತು ಅಲ್ಲಿಯ SP ಇದಕ್ಕೆ ಜವಾಬ್ದಾರಿ, ಇವು ಬೇಜವಾಬ್ದಾರಿಯನ್ನು ನಡ್ಕೊಂಡಂಥವ್ರ ಮೇಲೆ ಕಾಂಗ್ರೆಸ್ ಸರ್ಕಾರ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇದನ್ನು ಸಹನೆ ಮಾಡುವಂಥದ್ದಲ್ಲ. ನಾವಂತೂ ಅಕ್ಷಮ್ಯ ಅಪರಾಧಕ್ಕೆ ಕ್ಷಮೆ ಇಲ್ಲ. ಇದಕ್ಕೆ ಸರಿಯಾಗಿ ತಕ್ಕವಾದಂಥ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕಳೆದ ವರ್ಷ ಕೂಡ ಇದೇ ಒಂದು ಮಸೀದಿ ಮುಂದೆ ಮೆರವಣಿಗೆ ವೇಳೆ ಗಲಾಟೆ ಆಗಿತ್ತು ಅನ್ನೋಂಥ ಒಂದು ಮಾಹಿತಿ ಬರ್ತಾ ಇದೆ. ಆಮೇಲೆ ಸದ್ಯಕ್ಕೆ 46 ಜನರ ಏನು ಯಾರು ಗಲಾಟೆ ಮಾಡಿದ್ರು ಅವರಿಗೆ ವಶಕ್ಕೆ ಪಡೆದಿರೋಂಥ ಮಾಹಿತಿ ಕೂಡ ಬರ್ತಾ ಇದೆ. ಮೊದಲೇ ಏನಂತಿದ್ರೆ ಇದನ್ನು ತಡೆಯಬಹುದಿತ್ತ ಅಂಥೇಳಿ, ಯಾಕಂದರೆ ಸಭೆಗೆ ಮಾಡಿ ಇದೊಂದು ಪೂರ್ವ ಯೋಜಿತವಾದಂಥ ಘಟನೆ ಅಂತನ್ನುವಂಥದ್ದು ನಿಶ್ಚಿತವಾಗಿ. ಮತ್ತು ಹೋದ ವರ್ಷವೇ ಅದೇ ಮಸೀದಿ ಎದುರುಗಡೆಗೆ ಗಲಾಟೆಗಳಾಗಿದ್ದಾವೆ ಅಂತನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಗೊತ್ತಾಗಲಿಲ್ವಾ? ತಲೆ ಇಲ್ವಾ? ಅಲ್ಲಿಯ ಉಸ್ತುವಾರಿ ಮಂತ್ರಿ ಕೂಡ ಅಲ್ಲಿಯ MLAನೇ, ಅಲ್ಲಿ MLA ನೀವೇ, ನಿಮಗೆ ಗೊತ್ತಾಗಲಿಲ್ವಾ ಅದು? ಈ ಸೂಕ್ಷ್ಮವಾದಂಥ ಪ್ರದೇಶ ಇದು, ಸೂಕ್ಷ್ಮವಾದಂಥ ಸ್ಥಳ ಇದು. ಇಲ್ಲಿ ಮೆರವಣಿಗೆ ಹೋಗುತ್ತೆ, ಇಲ್ಲಿ ಜವಾಬ್ದಾರಿ, ಅಲ್ಲಿ ಭದ್ರತೆ ಕೊಡಬೇಕು, ಅಲ್ಲಿಯ ಸಂಧಾನವನ್ನು ಮಾಡಬೇಕು, ಶಾಂತಿ ಸಭೆ ಮಾಡಬೇಕು. ಅಲ್ಲಿ ಇರುವಂಥ ಮಸೀದಿ ಒಳಗಡೆ ಇರುವಂಥ ಅಥವಾ ಸುತ್ತಮುತ್ತಲು ಇರುವಂಥ ಮುಸ್ಲಿಮರನ್ನು ಬೇರೆ ಕಡೆ ಅವರನ್ನು ಶಿಫ್ಟ್ ಮಾಡಬೇಕು ಅಂತನ್ನುವಂಥದ್ದು ಒಂದು ಸಾಮಾನ್ಯ ಪ್ರಜ್ಞೆ ಗೊತ್ತಾಗಲಿಲ್ವ ನಿಮಗೆ? ಅಂದರೆ ಇದು ಗಲಭೆ ಆಗಲಿ, ಹಿಂದೂಗಳ ಮೇಲೆ ಅಟ್ಯಾಕ್ ಆಗಲಿ, ಅಲ್ಲಿ ನನ್ನ ಮಾಹಿತಿ ಪ್ರಕಾರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಹಿಂದೂಗಳನ್ನೇ ಹೊಡೆದಿದ್ದಾರೆ ಅಂತನ್ನುವಂಥದ್ದು ಗೊತ್ತಾಗಿದೆ. ಯಾಕೆ ಹಿಂದೂಗಳು ಏನು ಮಾಡಿದರು, ಏನು ತಪ್ಪು ಮಾಡಿದಾರಲ್ಲಿ? ಹಾಗಾದರೆ ಗಣೇಶ ಮೆರವಣಿಗೆಗೆ ವಾದ್ಯ ಸಹಿತ, ಕುಣಿತ ಸಹಿತ ಘೋಷಣೆಗಳನ್ನು ಹಾಕೊಂಡು ಹೋಗಬಾರ್ದಾ? ಇದು ಯಾವ ಇದರಲ್ಲಿದ್ದಾರೆ? ಕಾಂಗ್ರೆಸ್ಸಿನ ಈ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲೇ ಈ ರೀತಿ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ಆಘಾತ ಆಗ್ತಾ ಇರುವಂಥದ್ದು. ಇದನ್ನು ಹಿಂದೂ ಸಮಾಜ ಸಹನೆ ಮಾಡುವುದಿಲ್ಲ ಅಂತನ್ನುವಂಥದ್ದನ್ನೇ ಪೂರ್ವ ಯೋಜಿತ ಮತ್ತು ಹೋದ ಬಾರಿ ಆದಂಥ ಈ ಘಟನೆಯನ್ನು ಎಚ್ಚರಿಕೆ ವಹಿಸಿದರೆ ನಿನ್ನೆ ಘಟನೆ ಆಗ್ತಾ ಇರಲಿಲ್ಲ. ಬಟ್ಟೆ ಅಂಗಡಿಗಳನ್ನು ಸುಟ್ಟಿದ್ದಾರೆ, ಪೇಂಟ್ ಅಂಗಡಿಗಳನ್ನು ಸುಟ್ಟು ಹಾಕಿದ್ದಾರೆ, 16 ಬೈಕನ್ನು ಬೆಂಕಿ ಹಚ್ಚಿದ್ದಾರೆ, ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸುಮಾರು 10-15 ಹಿಂದೂಗಳ ಮೇಲೆ ಹಲ್ಲೆ ಆಗಿದೆ, ಆಸ್ಪತ್ರೆಯಲ್ಲಿದ್ದಾರೆ. ಇದು ಸಹನೆ ಮಾಡುವಂಥದ್ದಲ್ಲ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.
ಪದೇ ಪದೇ ಇಂಥ ಘಟನೆಗಳು ಏನಂತಿದ್ರೆ ನಡೀತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಗೃಹ ಇಲಾಖೆ ಇದರಲ್ಲಿ ವೀಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ. ಗೃಹ ಇಲಾಖೆಯವರು ಬಹಳ ಗಂಭೀರವಾಗಿ ತೊಗೊಳ್ಬೇಕು. ಇಡೀ ರಾಜ್ಯಾದ್ಯಂತ ಇವತ್ತು ಈ ರೀತಿಯ ಪ್ರಕ್ರಿಯೆಗಳಾಗ್ತಾ ಇರುವಂಥ ತಡೆಯುವಂಥ ಇದರಲ್ಲಿ ಎಲ್ಲೋ ಒಂದು ವಿಫಲ ಆಗ್ತಾ ಇದೆ. ಬಹಳ ಸೌಮ್ಯ ರೀತಿಯಿಂದ ಮಾತನಾಡಿದರೆ ನಡೆಯುವುದಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆ, ಬರೀ ಜೈಲಿಗೆ ಹಾಕೋದು, ಆಮೇಲೆ ಮತ್ತೆ ಬೇಲ್ನಲ್ಲಿ ಬರೋದು, ಮತ್ತೆ ಗಲಾಟೆ ಮಾಡೋದು. ಹೋದ ಬಾರಿನೇ ಆದಂಥ ಘಟನೆ ಇದು. ಹೋದ ವರ್ಷನೇ ಆದಂಥ ಘಟನೆಗೆ ಹದ್ದು ಬಸ್ನಲ್ಲಿ ಇಟ್ಟಿದ್ರೆ ಈ ಘಟನೆ ಆಗ್ತಿದ್ರೆ ಈ ಕಲಂಕ ಆಗ್ತಾ ಇರಲಿಲ್ಲ. ಪ್ರಥಮ ಪೂಜಕ ಗಣೇಶನ ಮೇಲೆ ಚಪ್ಪಲಿ ಎಸೆದಿದ್ದಾರೆ ಅಂತಂದರೆ ಹಿಂದೂ ಸಮಾಜ ಇದಕ್ಕೆ ಕ್ಷಮೆ ಮಾಡುವುದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇದು ನಿಮ್ಮ ಕೃತ್ಯ, ಕುಕೃತ್ಯ, ಇದಕ್ಕೆ ನಾವು ಒಪ್ಪೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಸದ್ಯಕ್ಕೆ ಏನಂತ ಹೇಳಿದ್ರೆ ಯಾರು ಗಲಾಟೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಆಮೇಲೆ ಚಲುವರಾಯಸ್ವಾಮಿ ಅಲ್ಲಿಯ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಅವರು ಅಲ್ಲಿರುವಂಥ SP-ನೇ ಈ ಒಂದು ಘಟನೆಗೆ ಕಾರಣ, ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋಂಥ ಒತ್ತಾಯ ಮುತಾಲಿಕ್ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಜಾವೇದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ. ಪೊಲೀಸ್ ಇಲಾಖೆಗೆ ತಲೆ ಇದೆಯೋ ಅಥವಾ ಇಲ್ವೋ ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ಡಾನ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಕಲ್ಲು ಹೊಡೆದು ಪೆಟ್ರೋಲ್ ಬಾಂಬ್ ಎಸೆದವ್ರಿಗಂತೂ ನಿಜವಾಗಿಯೂ ಕೂಡ ತಲೆ ಇಲ್ಲ.